ಸ್ಟಿಂಗ್ ಪಾನೀಯ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಯುವಕರು ಈ ಒಂದು ಸ್ಟಿಂಗ್ ಪಾನೀಯಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಜೊತೆಗೆ ಸ್ಮೋಕ್ ಮಾಡ್ತಾ ಕೂಡ ಸ್ಟಿಂಗ್ ಪಾನೀಯನ ಸೇವನೆ ಮಾಡುವಂಥದ್ದು ಇದ್ದೇ ಇದೆ. ಆದರೆ ಇದು ಎಷ್ಟು ಡೇಂಜರ್ ಆಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಸ್ಟಿಂಗ್ ಪಾನೀಯ ಬ್ಯಾನ್ ಆಗುತ್ತಾ ಅನ್ನುವಂಥದ್ದೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಡೇಂಜರ್ ಸ್ಟಿಂಗ್ ಪಾನೀಯ ನಿಷೇಧ ಆಗುತ್ತಾ? ಡೇಂಜರ್ ಸ್ಟಿಂಗ್ ಪಾನೀಯ ನಿಷೇಧಕ್ಕೆ ಭಾರಿ ಒತ್ತಾಯ. ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯಬೇಕೆನಿಸುವ ಸ್ಟಿಂಗ್. ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯಬೇಕೆನಿಸುವ ಸ್ಟಿಂಗ್. ಎನರ್ಜಿ ಡ್ರಿಂಕ್ ಎಂದು ಸ್ಟಿಂಗ್ ಮೇಲೆ ಸ್ಟಿಂಗ್ ಪಾನೀಯವನ್ನ ಸೇವನೆ ಮಾಡ್ತಾರೆ ಯುವಕರು. ಸ್ಟಿಂಗ್ ಪಾನೀಯಕ್ಕೆ ಅಡಿಕ್ಟ್ ಆಗಿರುವಂತಹ ಲಕ್ಷಾಂತರ ಯುವಕರು ಹಳ್ಳಿಯಲ್ಲೂ ಕೂಡ ಸ್ಟಿಂಗ್ಗೆ ಅಡಿಕ್ಟ್ ಆಗಿದ್ದಾರೆ ಯುವ ಜನತೆ. ಸ್ಟಿಂಗ್ ಕುಡಿಯುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಹೆಚ್ಚಾಗಿದೆ. ಡೇಂಜರ್ ಸ್ಟಿಂಗ್ ಪಾನೀಯ ಕುಡಿದು ಸತ್ತವರು ಎಷ್ಟು ಗೊತ್ತಾ? ಈ ಹಿಂದೆ ಸ್ಟಿಂಗ್ ಕುಡಿದು ಕೂಡ ಕರ್ನಾಟಕದಲ್ಲೇ ಒಬ್ಬ ಯುವಕ ಕೂಡ ಬಲಿಯಾಗಿದ್ದ. ಹೀಗಾಗಿ ಡೇಂಜರ್ ಸ್ಟಿಂಗ್ ಬಂದ್ ಮಾಡುವಂತೆ ಈಗ ಒತ್ತಾಯ ಕೇಳಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ. ಈಗ ಈ ವಿಚಾರದಲ್ಲಿ ಎಚ್ಚೆತ್ತ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಕರ್ನಾಟಕದಲ್ಲಿ ಡೇಂಜರ್ ಸ್ಟಿಂಗ್ ಪಾನೀಯ ನಿಷೇಧ ಆಗುತ್ತಾ? ಡೇಂಜರ್ ಸ್ಟಿಂಗ್ ಪಾನೀಯ ನಿಷೇಧಕ್ಕೆ ಭಾರಿ ಒತ್ತಾಯ ಕೇಳಿ ಬಂದಿದೆ ಇದೀಗ. ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯಬೇಕು ಎನ್ನಿಸುವಂತಹ ಸ್ಟಿಂಗ್ ಪಾನೀಯ ಇದಾಗಿದೆ. ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಯುವಕರು ಈ ಸ್ಟಿಂಗನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ಮೋಕ್ ಮಾಡ್ತಾ ಕೂಡ ಈ ಒಂದು ಸ್ಟಿಂಗ್ ಅನ್ನ ಕುಡಿತಾರೆ. ಹಳ್ಳಿಗಳ ಪ್ರದೇಶಗಳಲ್ಲಂತೂ ಕೂಡ ಹೆಚ್ಚಾಗಿ ಈ ಒಂದು ಸ್ಟಿಂಗ್ಗೆ ಅಡಿಕ್ಟ್ ಆಗಿರುವಂಥದ್ದು ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ. 1 ಕೇಸು 2 ಕೇಸು ಇದೇ ರೀತಿಯಾಗಿ ಮಾರಾಟ ಆಗ್ತಾ ಇದ್ದೇ ಇರುತ್ತೆ. ಕೇವಲ 1 ಗಂಟೆಯಲ್ಲೂ ಕೂಡ ಈ ರೀತಿಯಾಗಿ ಸ್ಟಿಂಗ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳುವವರು ಇದ್ದೇ ಇದ್ದಾರೆ. ಜೊತೆಗೆ ಅದಷ್ಟೇ ಅಲ್ಲ, ದಿನಕ್ಕೆ 5 ರಿಂದ 6 ಸ್ಟಿಂಗ್ ಕುಡಿಯುವಂಥ ಯುವಕರು ಕೂಡ ಇದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಸ್ಟಿಂಗ್ಗೆ ಅಡಿಕ್ಟ್ ಆಗಿರುವಂಥದ್ದು. ಮಕ್ಕಳು ಕೂಡ ಸೇವನೆ ಮಾಡ್ತಾರೆ. ಕಾಲೇಜ್ ಮಕ್ಕಳಾಗಿರ್ಬೋದು ಅಥವಾ ಒಂದು ಹಂತದಲ್ಲಿರುವಂತಹ ಶಾಲಾ ಮಕ್ಕಳಾಗಿರ್ಬೋದು, ಜೊತೆಗೆ ಹಳ್ಳಿಗಾಡಿನ ಪ್ರದೇಶದಲ್ಲೂ ಇರುವಂಥದ್ದು. ಈ ಒಂದು ಡ್ರಿಂಕ್ ಅನ್ನ ಕುಡಿದ್ರೆ ಎನರ್ಜಿ ಬರುತ್ತೆ ಅನ್ನುವಂಥ ಥಾಟ್ ಅವರಲ್ಲಿ ಇದೆ. ಆದ್ರೆ ಎನರ್ಜಿಯ ಬದಲಾಗಿ ಅವರ ದೇಹದಲ್ಲಿ ಬದಲಾವಣೆಗಳು ಏನಾಗುತ್ತೆ, ಇದು ಎಷ್ಟು ಡೇಂಜರ್ ಅನ್ನೋದು ಗೊತ್ತಾ? ಇದೀಗ ಈ ಒಂದು ಸ್ಟಿಂಗ್ ಪಾನೀಯ ನಿಷೇಧಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ. ರಾಜ್ಯದಲ್ಲಿ ಸ್ಟಿಂಗ್ ಶಕ್ತಿವರ್ಧಕ ಪಾನೀಯ ನಿಷೇಧಕ್ಕೆ ಕ್ರಮ ತೆಗೆದುಕೊಳ್ಳಿ. ತಕ್ಷಣವೇ ಶಾಲಾ ಕಾಲೇಜುಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಿಸಿ. ಡೇಂಜರ್ ಸ್ಟಿಂಗ್ ನಿಷೇಧಿಸುವಂತೆ ಕೋರಿ ಮುಖ್ಯಮಂತ್ರಿಗೆ ಪತ್ರವನ್ನ ಬರೆಯಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ. ಸ್ಟಿಂಗ್ ಪಾನೀಯ ಮಾರಾಟದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಈ ಒಂದು ಸ್ಟಿಂಗ್ ಪಾನೀಯ ನಿಷೇಧ ಆಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಕರ್ನಾಟಕದಲ್ಲೂ ಕೂಡ ಸ್ಟಿಂಗ್ ನಿಷೇಧಕ್ಕೆ ಈಗ ಆಗ್ರಹ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಸ್ಟಿಂಗ್ ಶಕ್ತಿವರ್ಧಕ ಪಾನೀಯ ನಿಷೇಧಕ್ಕೆ ಕ್ರಮ ತೆಗೆದುಕೊಳ್ಳಿ. ತಕ್ಷಣವೇ ಶಾಲಾ ಕಾಲೇಜುಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಿಸಿ ಈ ಒಂದು ಸ್ಟಿಂಗ್ ಅನ್ನ ಅಂತ. ಡೇಂಜರ್ ಸ್ಟಿಂಗ್ ನಿಷೇಧಿಸುವಂತೆ ಕೋರಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ. ಸ್ಟಿಂಗ್ ಪಾನೀಯ ಮಾರಾಟದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಆಗ್ರಹ ಕೇಳಿ ಬಂದಿರುವಂತದ್ದು. ಮಹಾರಾಷ್ಟ್ರ ಸರ್ಕಾರದಿಂದ ಈ ಒಂದು ಸ್ಟಿಂಗ್ ಪಾನೀಯ ನಿಷೇಧ ಆಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಇದೀಗ ಕರ್ನಾಟಕದಲ್ಲೂ ಆಗುತ್ತಾ ಕಾದ್ ನೋಡ್ಬೇಕಾಗಿದೆ. ಹಾಗಿದ್ರೆ ಸ್ಟಿಂಗ್ ನಿಷೇಧಿಸಿ ಪತ್ರದಲ್ಲಿ ಏನಿದೆ ಗಮನಿಸ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಅನೇಕ ಶಾಲೆಗಳ ಸುತ್ತಮುತ್ತ ವಿವಿಧ ರೀತಿಯ ಜ್ಯೂಸ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಇಂತಹ ಜ್ಯೂಸ್ನಿಂದಲೇ ಮಕ್ಕಳ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಇದರಲ್ಲಿ ಕೃತಕ ಬಣ್ಣಗಳು ಜೊತೆಗೆ ರಾಸಾಯನಿಕದಂತಹ ಪದಾರ್ಥಗಳನ್ನ ಕೂಡ ಮಿಶ್ರಣ ಮಾಡಿರುವುದರಿಂದ ಇದು ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ, ಹಾನಿಕಾರ ಕೂಡ ಆಗಿರುವಂಥದ್ದು. ಅದರಿಂದಾಗಿ ಈ ಒಂದು ಪಾನೀಯವನ್ನ ಶಾಲಾ ಮತ್ತು ಕಾಲೇಜುಗಳ ಆವರಣದಿಂದ 100 ಮೀಟರ್ ಅಂತರದಲ್ಲಿ ತಂಬಾಕುಯುಕ್ತ ಮಾರಾಟ ವಸ್ತುಗಳನ್ನು ನಿಷೇಧಿಸುವಂತೆ ಅದೇ ರೀತಿ ಈಗ ಶಿಕ್ಷಣ ಇಲಾಖೆಯ ಸುತ್ತೋಲೆಯನ್ನ ಹೊರಡಿಸಿರುವ
ಹೊರಡಿಸಿರುವಂಥದ್ದು. ಪ್ರಸ್ತುತ ಈಗ ಜಾರಿಯಾಗಲಿರುವ ತಂಬಾಕುಯುಕ್ತ ಮಾರಾಟ ವಸ್ತು 100 ಮೀಟರ್ ಅಂತರದಿಂದ 500 ಮೀಟರ್ ವ್ಯಾಪ್ತಿಗೆ ಹೆಚ್ಚಿಸಿದೆ. 500 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಸ್ಟಿಂಗ್ ಶಕ್ತಿವರ್ಧಕ ಪಾನೀಯ ಮತ್ತು ಇತರೆ ನಶೆಯ ವಸ್ತುಗಳ ಮಾರಾಟವನ್ನ ನಿಷೇಧಿಸಲು ಅಗತ್ಯ ಅಂತ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಳಿ. ರಾಜ್ಯದಲ್ಲಿ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳು ಕಾಯ್ದೆ 2003ರ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಅಂತ ಪತ್ರವನ್ನ ಬರೆಯಲಾಗಿದೆ. ಮುಖ್ಯಮಂತ್ರಿಯವರಿಗೆ ಇದೀಗ ಪತ್ರ ಬರೆದಿರುವಂಥದ್ದು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ. ಈ ಒಂದು ಸ್ಟಿಂಗ್ ಅನ್ನ ನೀವು ದಯವಿಟ್ಟು ಬ್ಯಾನ್ ಮಾಡಿ ಅಂತ ಹೇಳಲಾಗಿರುವಂಥದ್ದು ಈ ಒಂದು ಪತ್ರದಲ್ಲಿ ಇದೆ. ಏನೆಲ್ಲ ದುಷ್ಪರಿಣಾಮಗಳ ಎದುರಾಗುತ್ತೆ, ಮಕ್ಕಳ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ನೀಡಿರುವಂಥದ್ದು ಪತ್ರದಲ್ಲಿ. ಡೇಂಜರ್ ಸ್ಟಿಂಗ್ ಪಾನೀಯ ನಿಷೇಧಕ್ಕೆ ಈಗ ಭಾರಿ ಒತ್ತಾಯ ಕೂಡ ಕೇಳಿ ಬಂದಿದೆ. ಮತ್ತೆ ಮತ್ತೆ ಕುಡಿಬೇಕು ಅಂತ ಅನ್ನಿಸುತ್ತೆ ಈ ಒಂದು ಸ್ಟಿಂಗ್ ಪಾನೀಯ. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಯುವಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ಅನೇಕ ಶಾಲೆಗಳ ಸುತ್ತಮುತ್ತ ವಿವಿಧ ರೀತಿಯ ಜ್ಯೂಸ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಇಂತಹ ಜ್ಯೂಸ್ಗಳಿಂದ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಹೆಚ್ಚಿನಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಈ ಒಂದು ಕರ್ನಾಟಕದಲ್ಲೂ ಕೂಡ ಸ್ಟಿಂಗ್ ಅನ್ನ ನಿಷೇಧ ಮಾಡಿ ಅನ್ನುವಂಥ ದೊಡ್ಡ ಆಗ್ರಹ ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಇದೀಗ ಕರ್ನಾಟಕದಲ್ಲಿ ಸ್ಟಿಂಗ್ ನಿಷೇಧ ಆಗಬೇಕು ಅನ್ನುವಂಥ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರುವಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಸ್ಟಿಂಗ್ ಜ್ಯೂಸ್ ಸೇವನೆಯಿಂದ ಯುವಕನೋರ್ವ ಬಲಿಯಾಗಿರುವಂತಹ ಪ್ರಕರಣ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹದ್ದು. ಇದಕ್ಕೆ ಕಾರಣ ಕೆಫೆನ್ ಅಂಶ ಹೆಚ್ಚಾಗಿ ಸೇವನೆ ಆಗಿರೋದು ಅನ್ನುವಂತಹದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳ ರಕ್ಷಣಾ ಆಯೋಗದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸುಂಬೆ ಅವರು ಒಂದು ಸಿಎಂ ಅವರಿಗೆ ಪತ್ರವನ್ನ ಬರೆದಿರುವಂತಹದ್ದು. ಶಾಲಾ ಕಾಲೇಜಿನ ಸುತ್ತಮುತ್ತಲ ಆವರಣದಲ್ಲಿ ಅಂದ್ರೆ 500 ಮೀಟರ್ ಅಂತರದಲ್ಲಿ ಈ ಏನು ರಾಸಾಯನಿಕ ಅಂಶಗಳು ಇವೆಲ್ಲವೂ ಇದಾವೋ, ಸೊ ಅಂದ್ರೆ ಮಾದಕ ವ್ಯಸನಕ್ಕೆ ಮಕ್ಕಳು ಬಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನಿದೆಯೋ ಈ ಎಲ್ಲವನ್ನ ಸಹ 500 ಮೀಟರ್ ದೂರದಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಸರ್ಕಾರಕ್ಕೆ ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಸಹ ಈಗ ಆಲ್ರೆಡಿ ಈ ಒಂದು ರೂಲ್ಸ್ ಅನ್ನ ಸದ್ಯಕ್ಕೆ ತಂದಿರುವಂತಹದ್ದು. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಸಹ ಈ ರೂಲ್ಸ್ ಅನ್ನ ತರಬೇಕು ಅನ್ನುವಂಥದ್ದನ್ನ ಬರೆಯಲಾಗಿದೆ. ಯಾಕೆ ಅಂತಂದ್ರೆ ಈ ಸ್ಟಿಂಗ್ ಜ್ಯೂಸ್ ಅನ್ನುವಂಥದ್ದು ಏನಿದೆ ಅದರಲ್ಲಿ ಕೃತಕ ಬಣ್ಣ ಜೊತೆಗೆ ರಾಸಾಯನಿಕ ಅಂಶಗಳನ್ನ ಸಹ ಮಿಕ್ಸ್ ಮಾಡಲಾಗಿರುತ್ತೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಅದು ಎಲ್ಲ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೆಫೆನ್ ಅಂಶ ಅನ್ನುವಂಥದ್ದು ಮಕ್ಕಳ ದೇಹಕ್ಕೆ ಹೆಚ್ಚಾಗಿ ಹೋಗೋದ್ರಿಂದಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಏನು ತಂಬಾಕು ಮುಕ್ತ ವಿಚಾರವಾಗಿಯೂ ಸಹ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರೂಲ್ಸ್ಗಳನ್ನ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. 2023ರ ಅನ್ವಯದಲ್ಲಿ ನಾವು ನೋಡೋದಾದ್ರೆ ಶಾಲಾ ಕಾಲೇಜಿನ ಸುತ್ತಮುತ್ತಲು ಏನು 100 ಮೀಟರ್ ಅಂತರದಲ್ಲಿ ನಾವು ಈ ಮಳಿಗೆಗಳನ್ನ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಲಾಗಿತ್ತು. ಈಗ ಅದನ್ನು ಸಹ ಬದಲಾವಣೆ ಮಾಡಿ ಅದನ್ನು 100 ಮೀಟರ್ ಇದ್ದಿದ್ದನ್ನ 500 ಮೀಟರ್ ವರೆಗೂ ಸಹ ಅಂತರವನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಸಹ ಪತ್ರದಲ್ಲಿ ಉಲ್ಲೇಖವನ್ನ ಈಗ ಆಲ್ರೆಡಿ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದಾರೆ ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ, ವ್ಯಸನಗಳಿಗೆ, ಜೊತೆಗೆ ಮಾದಕ ದ್ರವ್ಯಗಳಿಗೆ ಅವರು ಬಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿರುವಂತಹದ್ದು. ಇದಕ್ಕೆ ಶಾಲಾ ಕಾಲೇಜಿನಿಂದಲೂ ಸಹ ಪೋಷಕರು ಜೊತೆಗೆ ಶಿಕ್ಷಕರಿಂದಲೂ ಸಹ ಪ್ರಶಂಸೆ ಇದೆ. ಜೊತೆಗೆ ಅವರ ಒತ್ತಾಯವೂ ಸಹ ಇದರಲ್ಲಿ ಭಾಗಿಯಾಗಿರುವಂತಹದ್ದು. ಒಟ್ಟಾರೆಯಾಗಿ ಮಕ್ಕಳ ಹಿತರಕ್ಷಣೆಗೆ ಈ ಸದ್ಯಕ್ಕೆ ಬಂದಿರುವಂತಹ ಈ ಸಿಎಂ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಜೊತೆಗೆ ಏನು ಅಂತಂದ್ರೆ ಈ ಸ್ಟಿಂಗ್ ಜ್ಯೂಸ್ ಅನ್ನುವಂಥದ್ದು ಏನಿದೆ ಇದು ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು ಅಥವಾ ಯಾರೆಲ್ಲ ಸೇವನೆ ಮಾಡ್ತಾರೆ ಇದು ಹೆಚ್ಚಿನ ಕೆಫೆನ್ ಅಂಶ ಹೊಂದಿರುತ್ತೆ ಅನ್ನುವಂತಹದ್ದು ಸಹ ಬೆಳಕಿಗೆ ಬಂದಿರುವಂತಹ ವಿಚಾರ. ಇದರಿಂದಾಗಿ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿಎಂಗೆ ಪತ್ರವನ್ನ ಬರೆಯಲಾಗಿರುವಂತಹದ್ದು. ಇದನ್ನ ಆಧರಿಸಿ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯವನ್ನ ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸಿಎಂ ಅವರು ಯಾವ ರೀತಿಯಾಗಿ ಇದಕ್ಕೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ನಾವೆಲ್ಲ ಕಾದು ನೋಡಬೇಕಾಗಿರುವಂತಹದ್ದು.